ಬರೀ ಕೃಷಿ ಹೊಂಡಗಳೇ ಸುಮಾರು ಒಂದು 40,000 ನಾವು ಮಾಡಿದ್ದೀವಿ. ಸುಮಾರು 54,000 ದನಕ ಕಟ್ಟಿಗೆಗಳು ಕೊಟ್ಟಿದ್ದೀವಿ. 106 ಚೆಕ್ ಡ್ಯಾಮ್ಗಳು ಮಾಡಿದ್ದೀವಿ. ಇವೆಲ್ಲ ಏನೋ ದೊಡ್ಡ ತನಿಖೆ ಮಾಡಿಬಿಟ್ಟಿದ, ಏನೋ ಹಗರಣಗಳು ಮಾಡಿದ್ದಾರೆ ಅಂತೇಳಿ ಒಂದು 5-6 ಸತಿ ದೊಡ್ಡ ತನಿಖೆ ಕೂಡ ಬಂದು ಮಾಡಿ ನಮ್ಮ ಮೇಲೆ ಒಂದು ಮಾಡಿಸಿದ್ರು. ಕೊನೆಗೆ ಅದನ್ನೇ ಅವ್ರು ಹೇಳಿದ್ರು. ಇದಾದ್ಮೇಲೆ ನಾನು ಪಟ್ಟಿ ಹೇಳಿದ್ರೆ ಸುಮಾರು ಒಂದು 25-26 ನಿಮಿಷ ಆಗ್ತದೆ. ಅಷ್ಟು ನಾವು ಈ ಯೋಜನೆಯಲ್ಲಿ ಏನೇನು ಆಸ್ತಿಗಳನ್ನ ನಾವು ಮಾಡಿದೀವಿ ಅಂತೇಳಿ. ಮಹಾತ್ಮ ಗಾಂಧಿ ಸುಮಾರು 9,300ಕ್ಕೂ ಅತಿ ಹೆಚ್ಚು ಚರಂಡಿ ಕಾಮಗಾರಿಗಳನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದೆವು. 9,000 ಗ್ರಾಮೀಣ ರಸ್ತೆಗಳನ್ನ ಮಾಡಿದೆವು. 4,200 ಅಧಿಕ ನಾಲಾ ಅಭಿವೃದ್ಧಿ ಕಾಮಗಾರಿ. ಹಿಂಗೆ ಕೆಲವೆಲ್ಲ ಕೂಡ ಪ್ರತಿಯೊಂದು ಕೂಡ ಕಮ್ಯುನಿಟಿ ಕೆಲಸಗಳು ಕೂಡ ವೈಯಕ್ತಿಕವಾದ ಕೆಲಸ ಅಲ್ಲದೆ ಕೂಡ ಮಾಡಿದ್ದು ದಾಖಲೆಗಳಾಗಿ ಕೊನೆಗೆ ಅಧ್ಯಕ್ಷೆ ನೋಡಿ ಇಲ್ಲೊಂದು ಸರ್ಟಿಫಿಕೇಟ್ ಇದೆ. ನಮ್ಮ ಜಿಲ್ಲೆಯಲ್ಲಿ ನ್ಯಾಷನಲ್ ಅವಾರ್ಡ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ದಿ ಸರ್ಟಿಫಿಕೇಟ್ ಆಫ್ ಪ್ರೆಸೆಂಟೆಡ್ ಟು ರಾಮನಗರ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಫಾರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂಡರ್ ದಿ ಕ್ಯಾಟಗರಿ ಆಫ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಮನ್ರೇಗಾ ಅಂತೇಳಿ ಅದು 2017 ಕೊಟ್ಟರು. ಅದಾದ್ಮೇಲೆ ನನ್ನ ಕ್ಷೇತ್ರಕ್ಕೆ ನನಗೆ ಇವತ್ತು ಅವರು ಮಂತ್ರಿಗಳು ಬಿಚ್ಚಿ ಹೇಳಿದ್ರು ನನ್ನ ಇದಕ್ಕೆ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್. ದಿ ಸರ್ಟಿಫಿಕೇಟ್ ಇಸ್ ಪ್ರಿಸ್ಕ್ರೈಬ್ಡ್ ಆಫ್ ಕನಕಪುರ ಬ್ಲಾಕ್ ಆಫ್ ರಾಮನಗರ ಡಿಸ್ಟ್ರಿಕ್ಟ್ ಕರ್ನಾಟಕ ದಿ ಫಸ್ಟ್ ರ್ಯಾಂಕ್ ಅಂಡರ್ ದಿ ಕ್ಯಾಟಗರಿ ಆಫ್ ವರ್ಕ್ ಕಂಪ್ಲೀಟೆಡ್ ಆಫ್ ದಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಆಫ್ ಮಹಾತ್ಮ ಗಾಂಧಿ ಇನ್ ದಿ ಎಂಟೈರ್ ಕಂಟ್ರಿ. ಇಡೀ ದೇಶಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಂದು ಕನಕಪುರ ಬ್ಲಾಕ್ ನಲ್ಲಿ ನಂಬರ್ 1 ಅಂತೇಳಿ ಡೆಲ್ಲಿ ಕರ್ಕೊಂಡು ಹೋಗಿ ಅವರು ಸರ್ಟಿಫಿಕೇಟ್ ನನ್ನ ಕರೆದು ಕೊಡಬೇಕಾಯ್ತದೆ ಅಂತೇಳಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಕರ್ಕೊಂಡೋಗಿ ಕೊಟ್ರು. ಏನ್ ಸಂತೋಷ ಇಲ್ಲ. ಇವರಿದ್ರು ನಮ್ಮ ಇದು ಈಶ್ವರಪ್ಪ ಆಗ ಮಂತ್ರಿ ಇದ್ರು. ಹಂಗೆ ಇದು ನಾನು ಹೇಳ್ತಾ ಇದ್ದೀನಿ, ಬಿಜೆಪಿ ರಾಜ್ಯದಲ್ಲೇ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. 40% ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ತನ್ನ ಸ್ವಂತ ಜಮೀನುಗಳಲ್ಲಿ ಅವತ್ತ ಮಾಡ್ಕೊಳಕ್ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಹತ್ರ ಯಾರು ಹೋಗಿ ಮಾಡ್ತಾರೆ? ಕಾಂಟ್ರಾಕ್ಟರ್ ಹತ್ರ ಮಾಲಿ ಅಂದ್ರೆ ನೀವು ಕಾಂಟ್ರಾಕ್ಟರ್ ಹತ್ರ ಮಾಡ್ಕೊಂಡು ಕಾಂಟ್ರಾಕ್ಟರ್ಗಳಿಗೆ ಇವರು ಹಣ ಕೊಡುವಂತ ಕೆಲಸ, ಆ ಕೆಲಸ ಕಾಂಟ್ರಾಕ್ಟ್ ಬೇರೆಯವ್ರು ನಡೆದೇ ನಡೀತದೆ. ಆದ್ರೆ ಈ ಸ್ವಾಭಿಮಾನದ ಹಕ್ಕಿದೆಯಲ್ಲ, ಉದ್ಯೋಗದ ಹಕ್ಕಿದೆಯಲ್ಲ, ಆ ಹಕ್ಕನ್ನ ಇವತ್ತು ಕಿತ್ಕೊಂಡಿದ್ದಾರೆ. ಆಮೇಲೆ ಪಂಚಾಯತಿಗಳು ತೀರ್ಮಾನ ಮಾಡ್ತಿದ್ದು. ಈಗ ಹೌಕ್ಯಾನೆ ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ ಇದನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಈಗ ಸೆಂಟ್ರಲ್ ಗವರ್ಮೆಂಟ್ ಮ್ಯಾಪಿಂಗ್ ಮಾಡ್ತಾರಂತೆ. ಎಲ್ಲೆಲ್ಲಿ ಏನ್ ಕೆಲಸ ಕೊಡಬೇಕು, ಏನ್ ಮಾಡಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಬಿಟ್ಟು ಅವರು GPS ಮಾಡ್ಬಿಟ್ಟು ನೀವು ಇಂಥ ಕೆಲಸ ಮಾಡಿ ಅಂತ ಹೇಳ್ತಾರಂತೆ. ಸೊ ಇದು ಪ್ರಾಕ್ಟಿಕಲಿ ಇದು ಸಾಧ್ಯನೇ ಇಲ್ಲ. ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಏನ್ ತಂದಿದ್ದಾರೆ ಇದು ಬಹಳ ಅರ್ಥ ಇದೆ. ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಇವೆರಡೂ ಕೂಡ ಕೊನೆಯ ದಿನದವರೆಗೂ ಕೂಡ ಯಾವ ರೀತಿ ರೈತರ ವಿಚಾರದಲ್ಲಿ ಹೋರಾಟ ಮಾಡಿ ರೋಲ್ ಬ್ಯಾಕ್ ಮಾಡಿದೋ ಆ ರೀತಿ ರೋಲ್ ಬ್ಯಾಕ್ ಮಾಡಿ ಮತ್ತೆ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ಏನು ಉದ್ಯೋಗ ಖಾತ್ರಿ ಯೋಜನೆಯನ್ನ ಇದೆ ಅದನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟವನ್ನ ಮಾಡಲಿಕ್ಕೆ ಈ ನಿರ್ಣಯವನ್ನ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಸಂಪೂರ್ಣವಾಗಿ ಇಡೀ ನಮ್ಮ ಇಲ್ಲಿರುವಂತಹ ಸರ್ಕಾರ ಮತ್ತು ಶಾಸಕರೆಲ್ಲ ಕೂಡ ಬೆಂಬಲಿಸಿ ಇಡೀ ಸದನ ಅವ್ರಿಗೆ ಏನಾದ್ರು ಮಾತಾಡಂತ ಒಂದು ಹಕ್ಕಿತ್ತಿದ್ರೆ ಮಾತಾಡಿ ಅವರ ಇದು ಪ್ರತಿಪಾದಿಸಬಹುದಾಯ್ತು. ಅದರಲ್ಲಿ ವಿಫಲ ಆಗಿದ್ದಾರೆ. ಸೊ ಅದರಿಂದ ಇಡೀ ನಮ್ಮ ಹೋರಾಟ ಮುಂದುವರಿತದೆ. ತಾವು ಕೂಡ ನಮಗೆ ಅತಿ ಹೆಚ್ಚು ಬೆಳಕನ್ನ ಚೆಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೂ ಕೂಡ ನಾವು ಹೊಂದಿಸಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 3/2/2026 ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿ, ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.